ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರಿಣೀಸ್ ಕಿಚನ್. ಇವತ್ತು ನಾವೊಂದು ಆರೋಗ್ಯಕರವಾದ ತರಕಾರಿ ಚಪಾತಿ ಮಾಡೋಣ ಮತ್ತು ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಹುರುಳಿಕಾಳು ಚಟ್ನಿ ಮಾಡೋಣ. ಮಕ್ಕಳಿಗೆ ಆದರೆ ಇದು ಚಟ್ನಿ ಎಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಟೊಮೆಟೊ ಕೆಚಪ್ ಅಥವಾ ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ದೊಡ್ಡವ್ರಿಗಾದರೆ ಬರೀ ಚಪಾತಿ ಡ್ರೈ ಅನಿಸುತ್ತಲ್ಲ, ಅದಕ್ಕೋಸ್ಕರ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಹುರುಳಿಕಾಳು ಚಟ್ನಿ ಮಾಡೋಣ. ಬನ್ನಿ ಇವಾಗ ತರಕಾರಿ ಚಪಾತಿ ಮತ್ತು ಹುರುಳಿಕಾಳು ಚಟ್ನಿನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಇವಾಗ ಫಸ್ಟು ಒಂದು ಬೌಲಲ್ಲಿ ನಾನು ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, 3 ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಒಂದು ತುರಿದಿರೋ ಕ್ಯಾರೆಟು, ಒಂದು ತುರಿದಿರೋ ಮೂಲಂಗಿ, 2 ಸ್ಪೂನು ತುರಿದಿರೋ ಎಲೆಕೋಸು, ಅರ್ಧ ಸ್ಪೂನು ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ, 10 ಎಲೆ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು, 2 ಸ್ಪೂನು ಸಣ್ಣದಾಗಿ ಕಟ್ ಮಾಡಿರೋ ಮೆಂತ್ಯ ಸೊಪ್ಪು, 2 ಸ್ಪೂನು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 1 ಕಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಸಬ್ಬಕ್ಕಿ ಸೊಪ್ಪು, ಹಾಗೆಯೇ 2 ಸ್ಪೂನು ತುರಿದಿರೋ ತೆಂಗಿನಕಾಯಿನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ. ನಾವು ಇಷ್ಟೆಲ್ಲ ತರಕಾರಿ ಹಾಕಿದ್ದೀವಿ ಅಂತಂದರೆ ಇದು ಹೆಲ್ದಿ ಇದ್ದೇ ಇರಬೇಕಲ್ವಾ. ಹಾಗೆಯೇ ಡೈರೆಕ್ಟಾಗಿ ಮಕ್ಳಿಗೆ ಇಷ್ಟೆಲ್ಲ ತರಕಾರಿ ಕೊಡೋಕೆ ಹೋದರೆ ಒಂದೊಂದು ತಿಂತಾರೆ, ಒಂದೊಂದು ತಿನ್ನಲ್ಲ. ಈ ಥರ ಚಪಾತಿನಲ್ಲಿ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಚಪಾತಿನಲ್ಲಿ ಇಷ್ಟೆಲ್ಲ ತರಕಾರಿ ಇದೆ ಅಂತ. ಹಾಗೆಯೇ ಈ ಚಪಾತಿ ತುಂಬ ರುಚಿಯಾಗೂ ಇರೋದ್ರಿಂದ ನಮ್ಮ ಮನೆಯಲ್ಲಿ ವಾರದಲ್ಲಿ 2 ದಿವಸನಾದ್ರೂ ಮಕ್ಕಳು ಕೇಳ್ತಾರೆ ಮಾಡಲಿಕ್ಕೆ ಇದನ್ನು. ಈ ಥರ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 300 - 350 ಗ್ರಾಮಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ತರಕಾರಿ ಜೊತೆ ಮತ್ತು ಉಪ್ಪು ಜೊತೆಗೆ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಇದನ್ನು ಮಿತ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 - 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ 1 ನಿಮಿಷ ನಾವು ಮಿತ್ಕೊಬೇಕು ಇದನ್ನು. ಇವಾಗ ಇದು ರೆಡಿ ಇದೆ. ಇದನ್ನು ಒಂದು ಪ್ಲೇಟ್ ಕವರ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ ಬಿಸಿಗೆ ಇಟ್ಬಿಟ್ಟು ಒಂದು 4 ಸ್ಪೂನಷ್ಟು ಹುರುಳಿಕಾಳು, 1 ಸ್ಪೂನಷ್ಟು ಕಡಲೆಬೀಜನ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ 1 2 - 3 ನಿಮಿಷ. ಹುರುಳಿಕಾಳನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮ್ನಲ್ಲಿ. ಇಲ್ಲ ಅಂತ ಅಂದರೆ ಅದು ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಚಟ್ನಿದು. ಹಾಗೆಯೇ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತು ಅಂದರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಒಳಗೆಲ್ಲ ಫ್ರೈನೇ ಆಗಿರಲ್ಲ. ಈ ಥರ ಹುರುಳಿಕಾಳ್ದು ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಒಂದು 5 - 6 ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಮತ್ತೆ 1 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇದು ನೀಟಾಗಿ ಇವಾಗ ರೋಸ್ಟ್ ಆಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಇದೇ ಥರ ಕೈ ಆಡಿಸ್ತಾ ಇದನ್ನು ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರೋಸ್ಟ್ ಆಗಿರೋ ಹುರುಳಿಕಾಳು, ಕಡಲೆಬೀಜ ಹಾಗೆ ಮೆಣಸಿನ್ಕಾಯಿನ ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಜಾರ್ಗೆ ಚಟ್ನಿಗೆ ಬೇಕಿರೋ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. 1 ಕಪ್ಪು ತೆಂಗಿನಕಾಯಿ, 1 ಸ್ಪೂನು ಕಡಲೆ, 1 ಎಸಳು ಬೆಳ್ಳುಳ್ಳಿ, 1 ಎಸಳಷ್ಟು ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, 4 ಎಲೆ ಕರಿಬೇವಿನ ಸೊಪ್ಪು ಹುರುಳಿಕಾಳು ಚಟ್ನಿಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ, 3 - 4 ಮೆಣಸು, 1/4 ಸ್ಪೂನಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಚಟ್ನಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾದ ಹುರುಳಿಕಾಳು ಚಟ್ನಿ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಇದನ್ನು ಈ ಚಪಾತಿಗೆ ಅಷ್ಟೇ ಅಲ್ಲದೆ ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಉಪಯೋಗ ಮಾಡ್ಕೋಬೋದು. ಅದಲ್ಲದೆ ಹಳ್ಳಿಗಳ ಸೈಡು ಇದನ್ನು ಮುದ್ದೆಗೆ, ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೂ ತಿಂತಾರೆ. ಇವಾಗ ನಾವು ಮೆದ್ದಿಟ್ಟಿದ್ದ ಗೋಧಿ ಹಿಟ್ಟನ್ನ ತೊಗೊಂಡು ಒಂದು ಬಾಲ್ ಸೈಜಷ್ಟು ಹಿಟ್ಟನ್ನ ತೊಗೊಂಡು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ರೌಂಡ್ ಶೇಪ್ಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಸಿರೋ ಚಪಾತಿನ ಬಿಸಿ ತವದ ಮೇಲೆ ಹಾಕ್ಬಿಟ್ಟು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಎಣ್ಣೆ ಉಪಯೋಗ ಮಾಡ್ಕೊಂಡಿದ್ದೀನಿ. ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಉಪಯೋಗ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೋದು. ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಮಂದ ಇರುತ್ತೆ ಚಪಾತಿ. ಅದಕ್ಕೆ 2 ಸೈಡು ರೊಟೇಟ್ ಮಾಡ್ತಾ ಫ್ಲಿಪ್ ಮಾಡ್ತಾ ಒಂದು ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಬೇಯಿಸ್ಕೊಬೇಕು ಇದನ್ನು. ಈ ಥರ ಚಪಾತಿದು ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಇದು ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದೇ ಥರ ಎಲ್ಲ ಚಪಾತಿಗಳನ್ನೂ ಬೇಯಿಸ್ಕೊಳ್ತೀನಿ. ತುಂಬಾ ಆರೋಗ್ಯಕರವಾದ ತರಕಾರಿ ಚಪಾತಿ ಹಾಗೆಯೇ ಹುರುಳಿಕಾಳು ಚಟ್ನಿ ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಿಣೀಸ್ ಕಿಚನ್.